ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಾ ಇದ್ದ ಯುವತಿ ಮೊನಾಲಿಸಾ ಭೋಸ್ಲೆ ರಾತ್ರೋರಾತ್ರಿ ಫೇಮಸ್ ಆಗಿದ್ದು ಗೊತ್ತೇ ಇದೆ. ತನ್ನ ಸುಂದರ ಕಣ್ಣುಗಳಿಂದಲೇ ಮೋಡಿ ಮಾಡಿ ಫೇಮಸ್ ಚೆಲುವೆ ಇದೀಗ ದಿಢೀರನೆ ಮದುವೆಯಾಗಿ ಮೊನಾಲಿಸಾ ಅಚ್ಚರಿ ಮೂಡಿಸಿದ್ದಾಳೆ. 6 ತಿಂಗಳಿಂದ ಪ್ರೀತಿಸ್ತಾ ಇದ್ದ ಮುಸ್ಲಿಂ ಯುವಕ ಫರ್ಮಾನ್ ಎಂಬುವವನ ಜೊತೆ ಪೋಷಕರ ವಿರೋಧದ ನಡುವೆ ಕೇರಳದಲ್ಲಿ ಮೊನಾಲಿಸಾ ಮದುವೆ ನಡೆದಿದೆ. ಈ ವಿಚಾರ ತಿಳಿತಾ ಇದ್ದಂತೆ ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಮರಳಿ ಕರೆತನ್ನಿ ಅಂತ ತಾಯಿ ಲತಾ ಭೋಸ್ಲೆ ಕಣ್ಣೀರಿಡ್ತಿದ್ದಾರೆ. ಮಧ್ಯಪ್ರದೇಶದ ಮಹೇಶ್ವರ ಜೈಲಿನ ಬಳಿ ಇರುವ ತಾತ್ಕಾಲಿಕ ಗುಡಿಸಲಿನಲ್ಲಿ ಮೊನಾಲಿಸಾ ಕುಟುಂಬ ವಾಸಿಸ್ತಾ ಇದ್ದು, ಮೊನಾಲಿಸಾ ನಟನೆಯ ತರಬೇತಿಗಾಗಿ ಕೇರಳಕ್ಕೆ ಹೋಗಿದ್ದಾಳೆ ಎಂದೇ ಕುಟುಂಬಸ್ಥರು ನಂಬಿದ್ರು. ಆದರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ವಿಡಿಯೋ ನೋಡಿ ಅವಳು ಫರ್ಮಾನ್ ಎಂಬಾತನನ್ನ ಮದುವೆಯಾಗಿರುವ ವಿಷಯ ತಿಳಿದು ಕುಟುಂಬಸ್ಥರಿಗೆ ದಿಕ್ಕು ತೋಚದಂತಾಗಿದೆ. ಮಗಳು ಮದುವೆಯಾದ ವಿಚಾರ ಗೊತ್ತಾದ ದಿನದಿಂದ ಮನೆಯಲ್ಲಿ ಒಲೆ ಹಚ್ಚಿಲ್ಲ. ತನ್ನ ಮಗಳ ಫೋಟೋ ಹಿಡಿದು ಎದೆಗೆ ಬಡಿದುಕೊಳ್ತಾ ಅಳ್ತಾ ಇರುವ ತಾಯಿ, ನನ್ನ ಮಗಳನ್ನ ನನಗೆ ಮರಳಿ ಕೊಡಿ, ನನಗೆ ಬೇರೇನೂ ಬೇಡ. ಅವಳು ಹೋದ್ರೆ ನನ್ನ ಉಳಿದ ಮಕ್ಕಳಾದ ಜೆಸ್ಸಿಕಾ, ಅಜಯ್ ಮತ್ತು ಆಶೀಶ್ ಅವರ ಗತಿ ಏನು? ಅವಳಿಲ್ಲದೆ ನಾನು ವಿಷ ಕುಡಿದು ಸಾಯ್ತೀನಿ ಅಂತ ಮಮ್ಮಲ ಮರಗಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿದ ತಾಯಿ, ನನ್ನ ಮಗಳು ತುಂಬಾ ಮುಗ್ಧೆ. ಆಕೆಗೆ ಏನೋ ನಶೆಯ ಪದಾರ್ಥ ನೀಡಿ ದಾರಿ ತಪ್ಪಿಸಿ ಈ ಮದುವೆ ಮಾಡಿಸಲಾಗಿದೆ. ಈಗ ಆಕೆಯ ಬಳಿ ಇದ್ದ 2 ಮೊಬೈಲ್ ಫೋನ್ಗಳನ್ನು ಫರ್ಮಾನ್ ಕಸಿದುಕೊಂಡಿರಬಹುದು. ಕೆಲ ದಿನಗಳಿಂದ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಮನೆಯವರ ಜೊತೆ ಮಾತನಾಡೋಕೆ ಆಕೆಯನ್ನ ಬಿಡ್ತಾ ಇಲ್ಲ. ಒಮ್ಮೆಯಾದರೂ ಆಕೆಯ ಧ್ವನಿ ಕೇಳಿಸಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ತಾಯಿ ಬೇಡ್ಕೊಂಡಿದ್ದಾರೆ.